ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟ ನಿರ್ಧಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ, ಯು ಜಸ್ಟ್ ಟ್ರಸ್ಟ್ ಪಾಕಿಸ್ತಾನವನ್ನ ನಂಬಿ ಅಂತ ಹೇಳಿ. ಯಾಕೆ ಹೀಗೆ? ಪಾಕಿಸ್ತಾನ ಆಡೋದೊಂದು ಮಾಡೋದೊಂದು ಮತ್ತೆ ಪ್ರೂವ್ ಆಗ್ತಾ ಇದೆ. ಅಲ್ಲಿ ಹೋಗಿ ಅಮೆರಿಕದ ಮುಂದೆ ಮಂಡಿ ಊರಿ ಕದನ ವಿರಾಮದ ಭಿಕ್ಷೆ ಬೇಡಿದ ಪಾಕಿಸ್ತಾನ ಮತ್ತೆ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಅಖ್ನೂರ್ ಸೆಕ್ಟರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕನ್ಫರ್ಮೇಷನ್ಗೆ ವೇಟ್ ಮಾಡ್ತಾ ಇದೆ. ಇದರ ಖಚಿತತೆ ಬಗ್ಗೆ ನಿರೀಕ್ಷೆ ಇದೆ. 48 ಗಂಟೆ ಕದನ ಉಲ್ಲಂಘನೆಯ ಸುದ್ದಿ ಬರ್ತಾ ಇದೆ. ಕನ್ಫರ್ಮೇಷನ್ ಆಗಬೇಕಾಗಿದೆ. ಯಾಕಂದ್ರೆ ಕದನ ವಿರಾಮ ಅಂತ ಅಮೆರಿಕ ಹೇಳಿದ ನಂತರ ಕೂಡ ಪಾಕಿಸ್ತಾನ ಕೇಳ್ತಾ ಇಲ್ಲ ಅಂತಂದ್ರೆ, ಅಮೆರಿಕ ಹೇಳಿದ ನಂತರ ಕೂಡ ಕದನ ವಿರಾಮ ಪಾಕಿಸ್ತಾನಕ್ಕೆ ಕೇಳ್ತಾ ಇಲ್ಲ ಅಂತಂದ್ರೆ ಎಂತವಿದು? ಅದಕ್ಕೆ ಭಾಷೆ ಅರ್ಥ ಆಗಿಲ್ವಾ? ಉದಂಪುರದಲ್ಲಿ ಬ್ಲಾಕ್ಔಟ್, ಸೈರನ್ ಸದ್ದು ಬರ್ತಾ ಇರುವಂತ ಸುದ್ದಿ. ಗಡಿಯಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಅಖ್ನೂರ್ ಸೆಕ್ಟರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದ್ರೆ ಆರ್ಟಿಲರಿ ಮೂಲಕ ಪಾಕಿಸ್ತಾನ ಫೈರಿಂಗ್ ಮಾಡ್ತಾ, ಇದರ ಬಗ್ಗೆ ಹೇಳ್ತೀವಿ. ಇನ್ನು ಭಾರತದ ಮೇಲೆ ಡ್ರೋನ್ ದಾಳಿಗೆ ಯತ್ನ ನಡೆಯುತ್ತಾ, ಉದಂಪುರ್ನಲ್ಲಿ ಡ್ರೋನ್ ದಾಳಿಗೆ ಯತ್ನ ನಡೆಯುತ್ತಾ ಕದನ ವಿರಾಮ ಉಲ್ಲಂಘನೆ ಆಯ್ತಾ? ಅಮೆರಿಕದ ಮಾತನ್ನೇ ಧಿಕ್ಕರಿಸ್ತಾ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಸುದ್ದಿ ಅಂತೂ ಬರ್ತಾ ಇದೆ ಈಗ. ಮೂರೇ ಗಂಟೆ ಕದನ ವಿರಾಮದ ಘೋಷಣೆಯಾಗಿ 5 ಗಂಟೆಯಿಂದ ಲೆಕ್ಕ ಹಾಕಿದ್ರೆ 3:30-4 ಗಂಟೆ ಸಮಯ. ಪಾಕಿಸ್ತಾನದ ಒಪ್ಪಂದಕ್ಕೆ ವ್ಯಾಲಿಡಿಟಿ ಅಷ್ಟೇನಾ? ಪಾಕಿಸ್ತಾನದ ಮಾತಿನ ವ್ಯಾಲಿಡಿಟಿ ಇಷ್ಟೇ ಅನ್ನೋದು ಗೊತ್ತಿದ್ದೇ ಭಾರತ ಈ ಜಾಣ ನಡೆಯನ್ನ ಇಡ್ತಾ ಕದನ ವಿರಾಮನ. ಓಕೆ, ಅದು ಒಂದು ನೋಡೋಣ. ಪಾಕಿಸ್ತಾನ ಏನ್ ಮಾಡುತ್ತೆ ಅನ್ನೋದು ನಮಗ್ ಗೊತ್ತಿದೆ. ಅದಾದ ಮೇಲೆ ನಾವೇನು ಮಾಡಬೇಕು ಅನ್ನೋದನ್ನ ಜಗತ್ತಿಗೆ, ಅದರಲ್ಲೂ ವಿಶೇಷವಾಗಿ ಅಮೆರಿಕಾಗೆ ತಿಳಿಸ್ತೀವಿ ಅನ್ನೋ ನಿರ್ಧಾರ ಭಾರತ ಮಾಡ್ತಾ, ಡ್ರೋನ್ ದಾಳಿ, ಮತ್ತೊಮ್ಮೆ ಡ್ರೋನ್ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಿದೆ. ಕನ್ಫರ್ಮೇಷನ್ಗಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ. ಎಸ್, ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಿದ್ರೆ ಇದು ನಿಖರವಾಯಿತು. ವಾಟ್ ದ ಹೆಲ್ ಜಸ್ಟ್ ಹ್ಯಾಪನ್ ಟು ದ ಸೀಸ್ ಫೈರ್? ಎಕ್ಸ್ಪ್ಲೋಷನ್ ಹರ್ಡ್ ಅಕ್ರಾಸ್ ಬಾರ್ಡರ್. ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಖುದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. 3.5 ತಾಸಿನ ಮರ್ಯಾದೆ ಕೊಟ್ಟಿಲ್ಲ ಅಮೆರಿಕದ ಮಧ್ಯಸ್ಥಿಕೆಗೆ ಪಾಕಿಸ್ತಾನ. 3.5 ತಾಸಿನ ಮರ್ಯಾದೆ ಕೊಟ್ಟಿಲ್ಲ ಅಮೆರಿಕದ ಮಧ್ಯಸ್ಥಿಕೆಗೆ ಪಾಕಿಸ್ತಾನ. ಖುದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ದೃಢೀಕರಿಸಿದ್ದಾರೆ. ಸೀಸ್ ಫೈರ್. ಎಲ್ಲಿ ಹೋಯ್ತು ಸೀಸ್ ಫೈರ್? ದೊಡ್ಡ ಸ್ಫೋಟದ ಶಬ್ದ ಶ್ರೀನಗರದಲ್ಲಿ ಕೇಳೋಕೆ ಸಿಕ್ಕಿದೆ. ಪಾಕಿಸ್ತಾನ ನಾಳೆ ಬಂದು ಹೇಳ್ಬೋದು ಇದು ಭಾರತ ತನ್ನನ್ನು ತಾನೇ ಹಾಕೊಂಡ ಸ್ಫೋಟಕ. ಮೊನ್ನೆ ಹೇಳ್ತಲ್ಲ, ಅಮೃತಸರದಲ್ಲಿ ಭಾರತದ್ದೇ ಮಿಸೈಲ್ಗಳು ಸ್ಫೋಟಿಸ್ಕೊಳ್ತು ಅಂತ ಹೇಳಿ. ಹಾಗೆ ನಾಳೆ ಪಾಕಿಸ್ತಾನ ಸುಳ್ಳು ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ದೃಶ್ಯಗಳನ್ನ ಗಮನಿಸುತ್ತಿದ್ದೀರಿ. ಶ್ರೀನಗರದಲ್ಲಿ ಸ್ಫೋಟದ ಸದ್ದು, ಶ್ರೀನಗರದಲ್ಲಿ ಭಾರಿ ಸ್ಫೋಟದ ಸದ್ದು ಅಂತ ಹೇಳಿ ಖುದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡುವ ಮೂಲಕ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅನ್ನೋದನ್ನ ದೃಢೀಕರಿಸ್ತಾ ಇದ್ದಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಕದನ ವಿರಾಮ ಉಲ್ಲಂಘನೆ ಭಾರತಕ್ಕೆ ಸಂಪೂರ್ಣವಾದಂತಹ ಒಂದು ಅಧಿಕಾರ ಸಿಗತ್ತೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ, ಮತ್ತು ಅಮೆರಿಕ ಕೂಡ ಮುಖಭಂಗ ಅನುಭವಿಸಿದಂಗಾಗತ್ತೆ. ಕೇವಲ ಭಾರತದ ಜೊತೆಗೆ ಇದರ ಚೆಲ್ಲಾಟ ಮಾತ್ರವಲ್ಲ, ಅಮೆರಿಕವನ್ನು ಕೂಡ ಒಂದು ರೀತಿಯಲ್ಲಿ ನಗೆಪಾಟಲಿಗೆ ಈಡು ಮಾಡಿದಂತಹ ಸಂದರ್ಭ ಉಂಟಾಗಬಹುದು. ಯಾಕಂದ್ರೆ ದೊಡ್ಡಣ್ಣ ಅನ್ನುವಂಥ ದೊಡ್ಡಸ್ತಿಗೆ ಖಂಡಿತವಾಗಲೂ ಇದ್ದೇ ಇರುತ್ತೆ.
ಅದರ ಮಾತನ್ನೇ ಕೇಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆಗಬಹುದು ಅನ್ನುವಂತ ಚರ್ಚೆಗಳು ಶುರುವಾಗಬಹುದು. ಕೆಲವು ದೃಶ್ಯಗಳು ಬರ್ತಾ ಇದೆ, ಆದರೆ ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿದ ಕಾರಣಕ್ಕಾಗಿ ಇದರ ಕನ್ಫರ್ಮೇಶನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತು ಕೂಡ ನಾವು ಫ್ಯಾಕ್ಟ್ ಚೆಕ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಹೀಗೂ ಸಾಧ್ಯ ಇದೆಯಾ? ಸರಿಯಪ್ಪ, ಪಾಕಿಸ್ತಾನ, ಭಾರತ ಇದರ ನಡುವೆ ಅಮೆರಿಕ, ಅದು ಕೂಡ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ನಂತರ ಕೂಡ ಅಮೆರಿಕವನ್ನು ಕೂಡ ಕೇರ್ ಮಾಡಲ್ವಾ? ಭಾರತವೇ ಹೈರಾಣ ಆಗಿಸಿಬಿಟ್ಟಿದೆ ಪಾಕಿಸ್ತಾನವನ್ನ. ಇಂಥ ಒಂದು ಅನುಮಾನಗಳು ಕೂಡ ಇದೆ ವೀಕ್ಷಕರೇ. ಆದರೆ ಶ್ರೀನಗರದಲ್ಲಿ ಒಂದು ದೊಡ್ಡ ಸದ್ದಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇವತ್ತು ಮಧ್ಯಾಹ್ನ ಅಷ್ಟೇ ಭಾರತ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ, ಒಂದೇ ಒಂದು ಟೆರರ್ ಆಕ್ಟಿವಿಟಿ ಕಂಡ್ರೂ ಕೂಡ ಅದನ್ನ ನಾವು ಆಕ್ಟ್ ಆಫ್ ವಾರ್ ಅಂತ ಹೇಳಿ ಪರಿಗಣಿಸ್ತೇವೆ. ಹಾಗಾದ್ರೆ ಇದನ್ನ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದು ಸತ್ಯವೇ? ಆದರೆ ಭಾರತ ತನ್ನ ಮಾತಿಗೆ ತಕ್ಕಂತೆ, ಭಾರತ ಸರ್ಕಾರ ತನ್ನ ಮಾತಿಗೆ ತಕ್ಕಂತೆ ವರ್ತಿಸುತ್ತಾ? ಇದು ಈಗಿನ ವಿಜುವಲ್ ಅಂತ ಹೇಳಲಾಗ್ತಾ ಇದೆ ಉಧಂಪುರ್ನಲ್ಲಿ. ಕೇವಲ ಶ್ರೀನಗರ ಮಾತ್ರವಲ್ಲ, ಉಧಂಪುರದಲ್ಲೂ ಕೂಡ ಸ್ಫೋಟದ ಸದ್ದು. ಶ್ರೀನಗರದ ಜೊತೆಯಲ್ಲೇ ಉಧಂಪುರದ ಸದ್ದು. ಎಲ್ಲಿ ಹೋಯ್ತು ಸೀಸ್ ಫೈರ್? ಎಲ್ಲಿ ಹೋಯ್ತು ಅಮೆರಿಕದ ಮಧ್ಯಸ್ಥಿಕೆ? ಪಾಕಿಸ್ತಾನದ DGMO ಕರೆ ಮಾಡಿ ಹೇಳೋದಕ್ಕೆ ಮರ್ಯಾದೆ ಕೊಡ್ತಾ ಇಲ್ವಾ ಪಾಕಿಸ್ತಾನದ ಸೇನೆ? ಅಥವಾ LOCಯಲ್ಲಿ ನಿಂತಿರೋದು ಪಾಕಿಸ್ತಾನದ ಸೈನಿಕರ ಅಥವಾ ಉಗ್ರವಾದಿಗಳ? ನಿಮಗೆ ಗೊತ್ತಿದೆ, ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಸೇನೆ ಎಲ್ಲವೂ ನಡೆಯೋದು ಟೆರರಿಸ್ಟ್ ಲೀಡರ್ಗಳ ಅಣತಿಗೆ ತಕ್ಕಂತೆ ಕೈಗೊಂಬೆ, ಉಗ್ರವಾದಿ ನಾಯಕರ ಕೈಗೊಂಬಂತೆ ವರ್ತಿಸುತ್ತೆ ಪಾಕಿಸ್ತಾನದ ಸರ್ಕಾರ ಹಾಗೆ ಸೇನಾಪಡೆ. ಹಾಗಾದ್ರೆ LOCಯಲ್ಲಿ ನಿಂತು ಈ ಸೀಸ್ ಫೈರ್ ವೈಲೇಟ್ ಮಾಡಿರೋದು ಉಗ್ರರು ಅನ್ನೋದು ಖಾತ್ರಿ ಆದ್ರೆ ಭಾರತಕ್ಕೆ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನ ಸಾರಲಿಕ್ಕೆ ಸುವರ್ಣಾವಕಾಶ. ಈ ಹಿಂದೆ ಕೂಡ ಪಾಕಿಸ್ತಾನ ಇಂಥದನ್ನೇ ಮಾಡಿತ್ತು. ಅದು ನಾವು ಸೈನಿಕರಲ್ಲ, ಅದು ಭಯೋತ್ಪಾದಕರು ಮಾಡಿರೋದು. ಪ್ರಾಕ್ಸಿ ಅಂದ್ರೆ ಅವರೇ ಆಗಿರ್ತಾರೆ. ಮೊನ್ನೆ ಅಲ್ಲಿ ಒಬ್ಬ ನಾಯಕನೇ ಹೇಳಿದ್ದ, ಮದ್ರಸಾಗಳಲ್ಲಿ ನಾವು 2ನೇ ಲೈನ್ನ ನಮಗೆ ಬೇಕಿರುವಂತವರನ್ನ, ಅಂದ್ರೆ ಭಯೋತ್ಪಾದಕರ ಬಗ್ಗೆನೇ ಹೇಳಿದ್ದ ಆತ. ಅವರು ನಮಗೆ ಮುಂದೆ ಬೇಕಾಗ್ತಾರೆ. ಜನರಲ್ ಪರ್ವೇಜ್ ಮುಷರಫ್ ಈ ಹಿಂದೆ ಹೇಳಿಕೆಯೊಂದರಲ್ಲಿ ಹೇಳಿದ್ರು, ಹೌದು ನಾವು ಉತ್ತೇಜನ ಕೊಡ್ತಾ ಇದ್ದೇವೆ ಭಯೋತ್ಪಾದನೆಗೆ. ಈಗ ಪಾಕಿಸ್ತಾನ ಏನ್ ಹೇಳಬಹುದು ಅಂತಂದ್ರೆ, ಅದು ನಾವಲ್ಲ, ಸೈನ್ಯ ಮಾಡ್ತಾ ಇರೋದಲ್ಲ, ಅದು ಭಯೋತ್ಪಾದಕರು ಮಾಡ್ತಾ ಇರೋದು, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಒಂದು. ಆಮೇಲೆ ಈ ಭಯೋತ್ಪಾದಕರಿಗೆ, ಈ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಇವರಿಗೆ ಯಾವತ್ತೂ ಕೂಡ ಅಲ್ಲಿ ಶಾಂತಿ ಸ್ಥಾಪನೆ ಬೇಕಾಗಿರೋದಿಲ್ಲ. ಆದರೆ ಅದೇ ಭಯೋತ್ಪಾದಕರು ಕೂಡ ಅಮೆರಿಕದ ಮಾತನ್ನು ಕೂಡ ತಳ್ಳಿ ಹಾಕ್ತಾರೆ ಅಂತಂದ್ರೆ ಕಂಟ್ರೋಲ್ ಇಲ್ವಾ ಪಾಕಿಸ್ತಾನಕ್ಕೆ? ಇದು ಒಂದು ರೀತಿಯಲ್ಲಿ ಉಧಂಪುರ್ನಲ್ಲಿ ನಡೀತಾ ಇರುವಂತಹ ದೃಶ್ಯಾವಳಿಗಳಿವೆ. ಮತ್ತೊಂದು ಕಡೆ ಶ್ರೀನಗರದಲ್ಲಿ ಸ್ಫೋಟದ ಸದ್ದು ಮತ್ತು ವಿಜುವಲ್. ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. ವೀಕ್ಷಕರೇ, ಮತ್ತೊಂದು ಹೇಳ್ತೀನಿ ಕೇಳಿ, ಇದು ಬಹಳ ಸೂಕ್ಷ್ಮವಾಗಿರಬೇಕಾಗತ್ತೆ. ಈ AI ತಂತ್ರಜ್ಞಾನ ಬಂದ ನಂತರ ಯಾವ ಸಂದರ್ಭದಲ್ಲಿ ಯಾವ ರೀತಿ ಯಾರನ್ನ ಹೇಗೆ ಯಾಮಾರಿಸ್ತಾರೆ ಹೇಳಕ್ ಬರಲ್ಲ. ಯಾಕಂದ್ರೆ ಅನೇಕ ವಿಡಿಯೋ ಗೇಮ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ಅದು ಯುದ್ಧದ ಸನ್ನಿವೇಶ ಅಂತ ಹೇಳುವಂತ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿತ್ತು. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇಂಥದೊಂದು ಆಗ್ತಾ ಇದೆ, ಈ ತರ ಒಂದು ಸುದ್ದಿ ಬರ್ತಾ ಇದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ.